ಯಾರು ಮಾತಾಡಬೇಡಿ ಸರ್. ಮಂಡ್ಯ ಶಾಸಕರು ನಿಮ್ಮ ಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಆರೋಪ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಸಪೋರ್ಟ್ ಇದೆಯಾ ನಿಮ್ದು? ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮಚಂದ್ರ ಬಗ್ಗೆ ಎಲ್ಲ ಒಂದು ಶಾಲಾ ಮಕ್ಕಳಿಂದ ಹಿಡಿದು ಮಾಮೂಲಿ ಯುವಕರು ಮತ್ತು ಹಾಗೆ ನಮ್ಮ ಯಜಮಾನರುಗಳಾಗ್ಬೋದು, ಗೌರವಾನ್ವಿತ ಮುಖಂಡರಾಗ್ಬೋದು, ನಮ್ಮ ತಾಯಿ ತಂದೆಯರಾಗ್ಬೋದು, ಹೆತ್ತ ತಾಯಿಗಳಾಗ್ಬೋದು, ಸುಮಾರು ಜನ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಮಾಧ್ಯಮ ಮಿತ್ರರಿದ್ದೀರಿ. ಒಮ್ಮೆ ವಿಚಾರಿಸಿ, ಯಾಕೆಂದ್ರೆ ನಿಮ್ಮ ಕಡೆ ಎಲ್ಲ ನಿಮ್ಗೆ ಗೊತ್ತಿದೆ. ರಾಮಚಂದ್ರು ಸಾಧಾರಣ ಮನುಷ್ಯ, ಒಬ್ಬ ಸಾಧಾರಣ ಬಡ ರೈತನ ಕುಟುಂಬದ ಹುಡುಗ, ಎಲ್ಲ ಜೊತೆ ಸಾಮಾನ್ಯ ರೀತಿ ಇದೆ. ನಾನು ಯಾರು ನಮ್ಮ ಜೊತೆ ಪಕ್ಷದಲ್ಲಿ ಮುಖಂಡರು ಬೆಟ್ಟಿಂಗ್ ಆಡೋರು ಯಾರೂ ಇಲ್ಲ. ಅಲ್ಲ, ಜನನೇ ತಿರುವು ಮಾಡ್ತಾರೆ. ಯಾರ ಜೊತೆ ಅವರು ಏನು ಜನ ಉತ್ತರ ಕೊಡ್ತಾರೆ. ಜನ ಇದ್ದಾರೆ, ನಮ್ಮ ಹಿಂದೆ ಜನ ಇದ್ದಾರೆ. ಜನ ಎಲ್ಲನೂ ಒಂದು ತೀರ್ಪು ಮಾಡ್ತಾರೆ. ಈಗೆಲ್ಲ ನಮ್ಮನ್ನ ಏನೇ ಒಂದು ತೀರ್ಪು ಮಾಡೋದು ಜನ. ಅವ್ರು ಸರಿಯಾದ ಉತ್ತರ ಕೊಡ್ತಾರೆ. ಒಂದು ದಿವಸ ಅವ್ರು ಹೇಳ್ತಾರೆ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾರಲ್ಲ, ಯಾರು ಒಬ್ಬರು ನನ್ನ ಜೊತೆ ಮುಖಂಡರು ಇದ್ದಾರೆ ಅವರೇ ಅಂತ ಹೇಳಿ. ಅವರು ನಾವು ಯಾವತ್ತೂ ನಮ್ಮ JDS ಮುಖಂಡರು ಕಾರ್ಯಕರ್ತರು ಏನು ಒಂದು ಪಕ್ಷದ ನಿಷ್ಠೆಯಿಂದ ಇದ್ದಾರೆ ಹೊರತು ಯಾವುದೇ ಕ್ರಿಕೆಟ್ ಬೆಟ್ಟಿಂಗ್ ಆಡ್ಕೊಂಡೆ ಆಗಲಿ, ಒಂದು ಇಸ್ಪಿ ದಂಧೆ ಮಾಡ್ಕೊಂಡೆ ಆಗಲಿ, ಯಾವುದೇ ಅವರೇ ನನಗೆ ಹೇಳಿ. ಅವರು ಎಲ್ಲ ಗೌರವಾನ್ವಿತ ಎಲ್ಲ ಯುವಕ ಮಿತ್ರರಿದ್ದೀರಿ. ನಾನು ಯಾರನ್ನೂ ಹಾಳು ಮಾಡುವಂಥ ಕೆಲಸನ ಮಾಡ್ತಾ ಇಲ್ಲ. ಒಂದು ಸಾಮಾಜಿಕವಾಗಿ ಏನು ಕೆಲಸ ಮಾಡಬೇಕು, ಒಂದು ಸಂಘಟನೆ ಮಾಡಬೇಕು, ಎಲ್ಲ ಜೊತೆ ಬೆರಿಬೇಕು, ಅದಕ್ಕೆ ಸಾಮಾನ್ಯ ಒಬ್ಬ ಕಾರ್ಯಕರ್ತರ ರೀತಿಯಿಂದ ಬೆರಿತಾ ಇತ್ತು. ಯಾವ ಯುವಕ ಮಿತ್ರರು ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಮಾಡ್ಕೊಂಡು ಏನು ಮಾಡ್ತಾ ಇಲ್ಲ. ಅವ್ರ ಶಾಸಕರು ಒಂದು ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡಲಿ. ಇವೆಲ್ಲ ಬಿಟ್ಟು ಏನು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾರಲ್ಲ ಬಿಟ್ಟು ಶಾಸಕರು ಅಭಿವೃದ್ಧಿ ಏನು ಮಂಡ್ಯನಕ್ಕೆ ಎಲ್ಲರೂ ಸಹ ಮತಗಳನ್ನ ಕೊಟ್ಟು ಗೆಲ್ಲಿಸಿದ್ದಾರೆ. ಏನು ಮಂಡ್ಯನ ಅಭಿವೃದ್ಧಿ ಮಾಡೋ ರೀತಿಯಲ್ಲಿ ಸರ್ಕಾರ ಇದೆ. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಗಮನ ಕೊಡಲಿ. ಅದು ಬಿಟ್ಟು ಬರೀ ಈ ಥರ ಕಿರುಕುಳ ಕೊಡೋದು, ಒಂಥರ ಏನೋ ಬ್ಯಾಡ್ ನ್ಯೂಸ್ ಕೊಡೋದೆಲ್ಲ ಒಳ್ಳೆ ಥರವಲ್ಲ. ಅವರು ಅರ್ಥ ಮಾಡ್ಕೋಬೇಕು, ಶಾಸಕರು ಅರ್ಥ ಮಾಡ್ಕೋಬೇಕು. ನಮ್ಮ ಹಿಂದೆ ಕ್ರಿಕೆಟ್ ಬೆಟ್ಟಿಂಗ್ ನಾನು ಕ್ರಿಕೆಟ್ ಆಡ್ತೀನ, ನಾನು ಕ್ರಿಕೆಟ್ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ಕ್ರಿಕೆಟ್ ಬೆಟ್ಟಿಂಗ್ ಅಷ್ಟಷ್ಟು ನಾನು ಇದೆ ಅಂತ ಮಂಡ್ಯ ಜಿಲ್ಲೆ ಉತ್ತರ ಕೊಡ್ತಾರೆ. ಮಂಡ್ಯ ಜಿಲ್ಲೆ ಜನತೆಗೆಲ್ಲ ಗೊತ್ತು. ಏನೇ ಸುಳ್ಳು ಆಶ್ವಾಸನೆ ಕೊಟ್ಟರು, ಸುಳ್ಳು ಹೇಳಿದ್ರು ಅವರು ಜನ ಹೇಳ್ತಾರೆ ರಾಮಚಂದ್ರ ಯಾವ ಥರ ಹುಡುಗ, ಏನಿದ್ದಾನೆ, ಹೆಂಗಿದ್ದಾನೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಕಾರ್ಯಕರ್ತರು ಸಹ ಸ್ಪಂದಿಸ್ಕೊಂಡು ಹೋಗುವಂಥ ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ನಾನು ಯಾವತ್ತೂ ಆ ರೀತಿಯಲ್ಲಿ ನಮ್ಮ ಯುವ ಪೀಳಿಗೆನ ಹಾಳು ಮಾಡುವಂಥ ಕೆಲಸ ನಾನು ಯಾವತ್ತೂ ಸಾಯುವವರೆಗೂ ಮಾಡಲ್ಲ. ಅದು ಅವ್ರಿಗೆ ಎಚ್ಚರವಿರಲಿ. ದಯವಿಟ್ಟು ಅವರು ಫಸ್ಟು ಅಭಿವೃದ್ಧಿ ಕಡೆ ಗಮನ ಕೊಡಲಿ. ಯುವಕ ಮಿತ್ರರಿಗೆ ಒಂದು ಏನಾದ್ರು ಒಂದು ಒಳ್ಳೆಯ ಕೆಲಸಗಳನ್ನ ಕೊಡಲಿಕ್ಕೆ, ಉದ್ಯೋಗ ಅವಕಾಶ ಕೊಡಲಿಕ್ಕೆ ಒಂದು ದಾರಿ ಮಾಡಿಕೊಡ್ಲಿ ಬಿಟ್ಟು ಇದು ಏನು ನಮ್ಮ ಯುವಕ ಮಿತ್ರನ ಹಾಳು ಮಾಡ್ತಾರೆ ಅಂತಲ್ಲ. ನಮ್ಮ JDS ಪಕ್ಷದಲ್ಲಿ ಯಾವುದೇ ಅದು ಆ ಥರ ಬಂದಿಲ್ಲ. ನಾವು ಆ ಥರ ಹುಡುಗನ ಜೊತೆ ಯಾವುದೂ ಸಂಬಂಧ ಇಟ್ಕೊಂಡೂ ಇಲ್ಲ. ಯಾರಾದರೂ ಬೇಕಾದ್ರೆ ಕೇಳಿ. ಥ್ಯಾಂಕ್ ಯು.